ಸಂಗೀತಗಾರ ಇದ್ರು ಮನ್ಸೂರ್ ಅವರು ಸಂಗೀತ ಕಲೀಲಿಕ್ಕೆ ಹೋಗ್ತೀವಿ ಅಂತ ಅಂತ ಮನ್ಸೂರ್ ಅವರು. ಆಮೇಲೆ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್, ಬಸವರಾಜ ರಾಜಗುರು ಅಂತೂ ಅದೇನು ಪ್ರಶ್ನೆನೇ ಇಲ್ಲ, ಅದು ಎವರ್ಗ್ರೀನ್, ಅದು ಧ್ರುವ ನಕ್ಷತ್ರ ಇದ್ದಂಗೆ. ಅದ್ಭುತ ಹಾಡು, ಭಯಂಕರ ಹಾಡು. ಅವರು ದ್ವಂದ್ವ ಗಾಯಕಿ ನಾನು ಕೇಳಿದೆ, ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡು ಸೇರಿಸಿ ಹಾಡೋದು. ನಾವು ಕಾಲೇಜ್ ಫೈನಲ್ಗಿದ್ದಾಗ ಕರೆಸಿದ್ವಿ. ಇಷ್ಟು ಚಂದ ಹಾಡಿಬಿಟ್ರು, ಅದ್ಭುತವಾಗಿ ಹಾಡಿದ್ರು. ಆಮೇಲೆ ಎಸ್ಪೆಷಲಿ ನನ್ನ ಸಲಾಗಿ ದಾಸರ ಪದಗಳನ್ನು ಹಾಡಿದ್ರು. ಭಾಳ ಸಂತೋಷಪಟ್ಟರು. ಭಾಳ ದೊಡ್ಡ ದೊಡ್ಡ ಆರ್ಟಿಸ್ಟ್. ಇಂಥವೆಲ್ಲ ಕೆಲವೊಬ್ಬ ಪ್ರಭಾವಿ ವ್ಯಕ್ತಿಗಳ ಸಂಗೀತ ಕೇಳಿ ನಾನು ಆ ದಿಶೆಯೊಳಗೆ ಯಾವ ಪ್ರಯತ್ನ ಮಾಡಬಾರ್ದು ಅಂತ ತಿಳ್ಕೊಂಡು ಈ ಧುಮುಕಿದ ಮೇಲೆ ಆಮೇಲೆ ನನಗೆ ಒಂದು ಅನಿಸ್ತು, ವ್ಯಾಸರಾಜರು ಒಂದು ಕಡೆ ಹೇಳ್ಯಾರ, ಕಮಲನಾಭನ ಪಾಡಿ ಪೊಗಳದ ಸಂಗೀತ ಗಾರ್ಧವರೋಧನ. ನಿಮ್ಮ ಅತಿ ಒಂದು ಅತ್ಯುತ್ತಮವಾದಂತಹ ಪ್ರಸಿದ್ಧವಾದಂತಹ ಹಾಡು ಗೀತೆ ಸರ್, ಅಂತರಂಗದಲ್ಲಿ ಹರಿಯ ಕಾಣದವ. ನಮಗಾಗಿ 2 ಸಾಲ ಹಾಡ್ಬೋದಾ ಅಂತ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಅದರಲ್ಲಿ ಹರುಷದಿಂದಲಿ ನರ ಹರಿಯ ಪೂಜೆಯ ಮಾಡದವನೇ ಕೈ ಮುರಿದವನು, ಕುರುವರ ಸೂತನ ಮುಂದೆ ಕೃಷ್ಣ ಎಂದು ಕುಣಿಯದವನೇ ಕುಂಟನೋ. ನರಹರಿ ಚರಣೋದಕ ಧರಿಸದ ಶಿರ ನಾಯುಂಡ ಹೆಂಚೋ ಕಾಣೋ, ಸುರವರ ಕೃಷ್ಣ ಪ್ರಸಾದವಿಲ್ಲದ ಊಟ ಸೂಕರ ಭೋಜನವೋ. ಜರೆ ಪುಟ್ಟು ಮರಣವ ತೊಡೆವ ಸುಧೆಯ ಬಿಟ್ಟು ಸುರೆಯ ಸೇವಿಸಬೇಡವೋ, ಸುರಧೇನುವಿರಲಾಗಿ ಸೂಕರ ಮೊಲೆ ಹಾಲು ಕರೆದು ಕುಡಿಯಬೇಡವೋ. ಕರಿರಥ ತುರಗ ಬಿಟ್ಟು ಕೆಡಹುವ ಕತ್ತೆಗಿರಲಿ ಬೇಡವೋ, ಪರಮ ಪದವ ನಿವ ಶ್ರೀಕೃಷ್ಣಗಿರಲಾಗಿ ನರರ ಸೇವಿಸಬೇಡವೋ. ಅಂತರಂಗದಲ್ಲಿ ಇದರೊಳಗೆ ಸ್ಪಷ್ಟವಾಗಿ ಸಂಗೀತ ಹುಟ್ಟಿರುವುದೇ ಭಗವಂತನ ಸೇವೆಗೋಸ್ಕರವಾಗಿ. ಸಾಮವೇದದಿಂದ ಬಂದಂಥ ಸಂಗೀತ ಇದು ಭಗವಂತನ ಪ್ರೀತಿಯನ್ನು ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ